नित्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे। नमः सूर्याय चंद्राय मंगलाय च पुरा गुरु शुक्रास्यन्द्रस्य राघवे केतवे नमः। श्रीरघुकुलाम्बुजं गन्धाजीवलोचनं रमणीयगात्रं चारुतरचरित्रं चतुराननविदं मानवंशविराजितं श्रीरामचन्द्र नमस्ते। ಶನಿದೇವರ ಪಾದಕ್ಕೆ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ. ಜಯ ನಮ ಪಾರ್ವತೀ ಪದಯೇ.
ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞ ಮೈನರಾತಕ್ಕಂಥವರು ಕೃಷ್ಣ ಹೇ ಕೃಷ್ಣ, ಮುಕುಂದ, ಅಚ್ಯುತ, ಅನಂತ, ಹೇ ಭಗವಂತ ಎಂಬುದಾಗಿ ಹಲವಾರು ಕೀರ್ತಿಗಳಿಂದ ಕೀರ್ತಿಸಿ ಆರಾಧಿಸಿ ಭಗವಂತನನ್ನು ಭಜಿಸಿ ಭಜನೆ ಮಾಡುವುದಕ್ಕೆ ಹರಿಕಥಾ ಎಂಬುದಾಗಿ ಯಾವ ಮಹಾಜ್ಞಾನಿಗಳು ಅಪ್ಪಣೆ ಮಾಡಿದ್ದಾರೆ. ಯಾವ ಜಗನ್ನಾಟಕ ಸೂತ್ರಧಾರಿಯಾದಂತ ಪರಮಾತ್ಮ ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿ ಸೃಷ್ಟಿ ಮಾಡಿದ್ದಾನೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಜರಾಯುಜ 21 ಲಕ್ಷ. ಈ ರೀತಿಯಾಗಿ 4 ಭಾಗವಾಗಿರ್ತಾನೆ. ಅಂಡಜವೆಂದರೆ ಮೊಟ್ಟೆಯಿಂದ ಮರಿಯಾಗ್ತಕ್ಕಂತಹ ಜೀವಿಗಳಿಗೆ ಅಂಡಜವೆಂತಲೂ, ಪಿಂಡಜ ಅಂದರೆ ಹಸು ಮಾನವನ ಗರ್ಭಕೋಶ ಹುಟ್ಟತಕ್ಕಂಥ ಪ್ರಾಣಿಗಳಿಗೆ ಪಿಂಡಜವೆಂತಲೂ, ಜಲಜ ಅಂದರೆ ನೀರಿನಿಂದ ಬೆವರನ್ನು ಹುಟ್ಟತಕ್ಕಂಥ ಪ್ರಾಣಿಗಳಿಗೆ ಜಲಜವೆಂತಲೂ, ಜರಾಜ ಅಂದರೆ ಈ ಪ್ರಪಂಚದಲ್ಲಿ ಬೆಳೀತಕ್ಕಂಥ ಗಿಡ ಮರ ಇತ್ಯಾದಿಗಳಿಗೆಲ್ಲ ಜರಾಯುಜ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜನ್ಮ ಯಾವುದು? ಇದಕ್ಕೆ ಪುರಂದಾಸೊಬ್ಬರು ಹೇಳ್ತಾರೆ, ದುರ್ಲಭಂ ಮಾನಸ ಜನ್ಮ ಮಾನವನ ಜನ್ಮ ಬಹಳ ದುರ್ಲಭ. ಅಂದ್ರೆ ಹುಟ್ಟುವುದೇ ಬಹಳ ಕಷ್ಟ. ಎಷ್ಟು ಕೋಟಿ ಕನ್ಯಾದಾನ, ಗೋದಾನ, ಭೂದಾನ, ಅನ್ನದಾನ, ವಸ್ತ್ರದಾನಾದಿಗಳು ಮಾಡು ಕೂಡ ಇಂತಹ ಜನ್ಮ ಹುಟ್ಟುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಮಾನವ ಜನ್ಮ ಬಹು ದೊಡ್ಡದನ್ನ, ಇದನ್ನು ಹಾನಿ ಮಾಡಿಕೊಳ್ಳಬೇಡರು ನಮ್ಮಣ್ಣ. ಯಾತಕ್ಕಾಗಿ ಇವನನ್ನು ದೊಡ್ಡವನು? ಕೆಂಪಾಗಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ಅಲ್ಲ. ಇವನಿಂತ ಎತ್ತರವಾದ ಪ್ರಾಣಿ ಇವೆ, ಸೂಕ್ಷ್ಮ ಬುದ್ಧಿಯುಳ್ಳ ಪ್ರಾಣಿ ಇವೆ, ಬಲಶಾಲಿಯಾದ ಪ್ರಾಣಿ ಇವೆ, ಆದರೂ ಕೂಡ ಇವನನ್ನು ದೊಡ್ಡವನು ಅಂದ್ಬಿಟ್ರು. ಯಾವ ಭಗವಂತ ಇವನಿಗೆ ಒಂದು ಅಪರೂಪವಾದಂಥ ಒಂದು ವಸ್ತುವನ್ನು ಕೊಟ್ಟಿದ್ದಾನೆ. ಯಾವುದದು? ಜ್ಞಾನ. ಆ ಜ್ಞಾನದಿಂದ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸತ್ಯವೇ ಯಾವುದು, ಅಸತ್ಯವೇ ಯಾವುದು, ಕತ್ತಲೆ ಯಾವುದು, ಬೆಳಕೆ ಯಾವುದು, ಅರಿತು ಬಾಳ್ತಕ್ಕಂಥ ಶಕ್ತಿ ನೀನು ಕೊಟ್ಟಿದ್ದಾನೆ. ಮರೆತು ಮಾನವನಾಗದೆ ಅರಿತು ನೀನು ಶರಣನಾಗು. ಆ ಜ್ಞಾನವನ್ನು ನೀನು ಸಂಪಾದನೆ ಮಾಡ್ಕೋ. ಈ ಜ್ಞಾನ ಅಂತಕ್ಕಂಥದ್ದು ಯಾವ ಅಂಗಡಿಲೂ ಮಾರುವಂಥ ವಸ್ತುವಲ್ಲ. ಯಾವ ಮಾರ್ಕೆಟ್ಗೂ ದುಡ್ಡು ಕೊಟ್ಟು ಹುಡುಕಬರಕ್ಕೆ ಸಾಧ್ಯವಿಲ್ಲ. ಮನುಷ್ಯ ತಾನು ಜ್ಞಾನವಂತನಾಗಬೇಕಾದ್ರೆ ಒಂದು ಕಡೆ ಶರಣ ಹೇಳ್ತಾರೆ, ದೇಶ ಸುತ್ತಬೇಕೋ, ಕೋಶ ಓದಬೇಕೋ, ದೇಶ ಸುತ್ತಾಡಬೇಕು, ಇಲ್ಲವೇ ಕೋಶವನ್ನು ಓದಬೇಕು. ಆಗ ಮಾನವ ತಾನು ಜ್ಞಾನವಂತನಾಗ್ತಾನೆ ಅಂತ ಹೇಳಿದ್ದಾರೆ. ಅಲ್ಪಾಯುಷವಂತ ನಾವುಗಳು ದೇಶ ಸುತ್ತುವುದಕ್ಕಾಗಲಿ ಕೋಶವನ್ನು ಓದಕ್ಕಾಗಲಿ ಸಾಧ್ಯವಿಲ್ಲ. ಏ ಮಾನವ, ನೀನು ಈ 3 ಪದವನ್ನಾರು ಅರ್ಥ ಮಾಡಿಕೊಳ್ಳೋ. ಯಾವ ಪದಗಳನ್ನ? ತಿಳಿ, ಹುಳಿ. ಈ ತಿಳಿ ಅಂದ್ರೆ ಈ ತೆಳ್ಳತಕ್ಕಂಥ ನೀರಲ್ಲ. ಹುಳಿ ಅಂದ್ರೆ ಈ ಸಾರ್ಗಾಕ ಹುಣಸೆಕಾಯಿ ಅಲ್ಲ. ಕಳೆ ಅಂದ್ರೆ ಗದ್ದೆ ತೋಟ ಬೆಳ್ತಕ್ಕಂಥ ಸತ್ಯ ಅಲ್ಲ. ತಿಳಿ ಹಲವಾರು ರಾಮಾಯಣ, ಮಹಾಭಾರತ, ಹಲವಾರು ಸತ್ಯಸಂದರ್ಭ ಚರಿತ್ರೆಗಳನ್ನ, ಆ ಭಗವಂತನ ಲೀಲೆಯನ್ನ, ನಿನ್ನ ಜೀವನದ ನೆಲೆಯನ್ನ ನೀನು ತಿಳಿ. ಕಳೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ರಶಿಟ್ಕೊಂಡು ಕೃತ ಹಾಕಬೇಕು. ಪರಸ್ತ್ರೀಯರ ನಕ್ಕ ತಂಗಿಯರಂತೆ ಭ್ರಮಿಸೋ, ಪರರ ಸೊತ್ತನ ಮಣ್ಣಿನ ಗೆಡ್ಡೆಯೆಂದಗಿ ನೋಡೋ. ಪರಸ್ತ್ರೀಯರನ್ನ ಬೇರೆ ಹೆಣ್ಮಕ್ಳು ಬಂದಾಗ ಹೊರ ಹುಟ್ಟಿದ ಅಕ್ಕ ತಂಗಿಯರ ಪದ ಭಾವಿಸ್ಬೇಕಂತ. ಇದೆಲ್ಲ ಆಗಿನ ಕಾಲದ ಮಾತಷ್ಟೇ. ಈಗಿನ ಕಾಲದವ್ರು ಇಂಥವ್ರು ಹೇಳಿದ್ರೆ ರುಚಿ ಆಗಲ್ಲ. ತವ್ರವ್ರ ಹೆಣ್ಣು ಜೊತೆ ತಂಗಿ ಹೋಗ್ತಾ ಇದ್ರು ಕೂಡ ಬಿಟ್ಟು ತೋರಿಸಿದ್ರು, ಇಬ್ಬರು ಒಳ್ಳೆ ಜೋಡಿ ಕಣೆಯ. ಮದುವೆ ಹೆಣ್ಣು ಗಂಡು, ಹಣ್ಣನಿಗೂ ತಂಗಿಗೂ ಜೋಡಿ ಗಂಟು ಹಾಕೋ ಕಾಲ ಇದು. ಅಂಥದ್ದನ್ನು ದೂರ ಮಾಡು. ಈಗದಲ್ಲಿ ಕೀರ್ತಿಯನ್ನ, ಪರದಲ್ಲಿ ಸದ್ಗತಿಯನ್ನು ಕೊಡ್ತಕ್ಕಂಥ ಆ ಪರಾಪರ ವಸ್ತು ಆತಕ್ಕಂಥ ಭಗವಂತನೇನು ಧ್ಯಾನ ಮಾಡು ಅಂದಿದ್ದಾರೆ.